ಈಗ ನಾನು ಧೈರ್ಯವಾಗಿ ಇನ್ವೆಸ್ಟ್ ಮಾಡಿದ್ದೀನಿ, ಬರುತ್ತೆ 100% ಬರುತ್ತೆ, ಇದ್ರಲ್ಲಿ ಏನು ಡೌಟ್ ಇಲ್ಲ. ನೀವು ಗಿಡ ಇಟ್ಟ ಮೇಲೆ ಏನಾದ್ರು ಗಿಡ ಕಟಾವ್ ಮಾಡ್ಬೇಕು? ಹೌದೌದು, ಪ್ರೂನಿಂಗ್ ಮಾಡ್ಲೇಬೇಕು. ಬರುತ್ತೆ, ಒಂದು 600 ಗ್ರಾಮ್ ಅರ್ಧ ಕೆಜಿ ಬರುತ್ತಾ? 3/4 kg 1 kg ಬರುತ್ತೆ. ಆಲ್ರೆಡಿ ಒಂದು 23 ಲಕ್ಷ ರೂಪಾಯಿ ಖರ್ಚಾಗಿದೆ. 23 ಲಕ್ಷ ಹಾಕಿ ತಾಮ್ರದ ಕಲರ್ ಬರುತ್ತೆ, ಅಲ್ಲಿಂದ ಮೇಲಕ್ಕೆ ಗ್ರೀನ್ ಬರುತ್ತೆ, ಅದು ಕಟ್ ಮಾಡ್ಬೇಕು. ಅಡಿಕೆ ತರ ಏನ್ ಮೇಂಟೈನ್ ಇಲ್ವೇ ಇಲ್ಲ. ಬ್ಯಾಗ್ ಹಾಕಿದ್ದ 45 to 50 days. 45 ಸರ್ ಇದೊಂದು 700-800 ಗ್ರಾಮ್ ಬರುತ್ತೆ. ಒಂದು ಸೊಸಿಗೆ 120 ರೂಪಾಯಿ. 120 ರೂಪಾಯಿ ಒಂದ್ ಸೊಸಿ. ನಮ್ಮ ತೋಟದಲ್ಲಿ ಎಲ್ಲೂ ಒಂದೇ ಒಂದು ಡ್ರಾಪ್ ನೀರ್ ಸ್ಟೋರ್ ಆಗೋದಿಲ್ಲ. ರೇಟ್ ಎಷ್ಟಿದೆ? 100-110 ರೂಪಾಯಿ ಇದೆ. ಬಹಳ ಅದ್ಭುತವಾಗೈತೆ ಬಿಡಿ, ಸ್ವರ್ಗ ಇದ್ದಂಗಿದೆ. ಹೌದಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇನಂತ ಅಂದ್ರೆ, ನಮ್ಮ ಗುಬ್ಬಿ ತಾಲೂಕಲ್ಲಿ ಅಡಿಕೆ ಮತ್ತು ತೆಂಗನ್ನ ಬೆಳೆಯೋದ್ರಲ್ಲಿ ಹೆಸರುವಾಸಿಯಾಗಿದೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅಡಿಕೆ ಮತ್ತೆ ತೆಂಗನ್ನ ಬಿಟ್ರೆ ಬಾಳೆನ ಬೆಳಿತಾರೆ. ಆದ್ರೆ ಇಲ್ಲೊಬ್ರು ರೈತರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಅವರು ಸೀಬೆ ಗಿಡ ಅಥವಾ ಬಿಕ್ಕೆ ಬೆಳೆನ ಬೆಳೆದು ಮಾದರಿ ರೈತ ಅಥವಾ ಪ್ರಗತಿಪರ ರೈತನಾಗುವ ಕಡೆ ಹೆಜ್ಜೆ ಹಾಕಿದ್ದಾರೆ. ನಾನಿವತ್ತು ಅವ್ರ ಜಮೀನ್ ಹತ್ರ ಇದ್ದೀನಿ. ಬನ್ನಿ ಅವ್ರ ಹತ್ರ ಮಾತಾಡ್ತಾ ಅವರು ಈ ತರ ಬೆಳೆ ಬೆಳೆಯೋದಿಕ್ಕೆ ಏನೆಲ್ಲ ಮಾರ್ಗವನ್ನ ಅನುಸರಿಸಿದ್ದಾರೆ ಅಂದ್ರೆ ಅದರ ಕಷ್ಟ ಸುಖ ಅಥವಾ ಸಾಧಕ ಬಾಧಕಗಳನ್ನ ಅವ್ರ ಜೊತೆನೆ ಮಾತಾಡ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟವಾಗಿ ಮಾಹಿತಿ ಇರ್ತಕ್ಕಂಥ ವಿಡಿಯೋ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೊಂದು ವಿಷಯ, ನೀವು ಕೂಡ ಯಾರಾದ್ರೂ ಈ ರೀತಿ ಬೆಳೆಗಳನ್ನ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೀತಾ ಇದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಕೂಡ ಮಾಡ್ಬೋದು, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೋಮಲ ವಿಲಿ ವ್ಲಾಗ್ಸ್ ಅಲ್ಲಿ ಹೋಗಿ DM ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ನನ್ನ ಜೊತೆ ನೀವು ಶೇರ್ ಮಾಡ್ಕೊಂಡ್ರೆ ಬಂದು ನಾನು ಕೂಡ ನೀವು ಮಾಡಿರ್ತಕ್ಕಂಥ ಕೆಲಸ ಇನ್ನೊಬ್ರು ರೈತರಿಗೆ ಮಾರ್ಗದರ್ಶನವಾಗುವಂತೆ ವಿಡಿಯೋನ ಮಾಡಿ ಶೇರ್ ಮಾಡೋಣ ಅಂತ ಹೇಳ್ತಾ ಬನ್ನಿ ಅವ್ರ ಹತ್ರನೇ ಮಾತಾಡ್ತಾ ವಿಡಿಯೋ ಶುರು ಮಾಡೋಣ. ತಡ ಮಾಡೋದ್ ಬೇಡ, ಅವ್ರ ಪರಿಚಯನ ಅವರೇ ಮಾಡ್ಕೊಡ್ತಾರೆ. ಈಗ ಅವ್ರ ಹತ್ರನೇ ಮಾತಾಡೋಣ. ಫಸ್ಟ್ಗೆ ಅವ್ರಿಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ನಮಸ್ತೆ. ನಿಮ್ ಪರಿಚಯ ಮೊದ್ಲು ನಿಮ್ ಪರಿಚಯನ ಮಾಡ್ಕೊಟ್ಬಿಡಿ. ನಿಮ್ ಹೆಸರು, ನಿಮ್ ಊರು? ಮಾದಾಪುರ ನೇಟಿವ್. ಮಾದಾಪುರ. ನಾವು ಅಲ್ಲಿ ಚಿಂದಿಗೆರೆ ಹತ್ರ ಇರೋದು. ಚಿಂದಿಗೆರೆ ತೋಟ ಎಲ್ಲ ಇಲ್ಲೇ ಇರೋದಾ? ವಾಸ ಇರೋದು ಚಿಂದಿಗೆರೆ. ಹೌದಾ? ನಿಮ್ಗೆ ಯಾಕೆ ಎಲ್ಲ ಅಡಿಕೆ ಗಿಡನ ಇಡ್ತಾ ಇದಾರೆ ಇವಾಗೆಲ್ಲ? ನಮ್ ಕಡೆ ಚೇಂಜ್ ಮಾಡೋಣ ಅಡಿಕೆ ಬೆಳೆನ ಬಿಟ್ಟು ಸೀಬಿ ಗಿಡ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ನೋಡೋಣ, ಚೇಂಜ್ ಮಾಡೋಣ, ಒಂದು ಹೊಸದಾಗಿ ಪ್ರಯೋಗ ಮಾಡೋಣ ಅಂತ ಹೇಳಿ. ಹೌದಾ? ಸೀಬಿ ಗಿಡ ಮಾಡಿದೆ. ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿ ಕೋಲಾರಲ್ಲಿ ನಾರಾಯಣ ಸ್ವಾಮಿ ಅವರು ಅಂತ CMS ಪ್ಲಾಂಟೇಶನ್ ಅವರು, ಅವರಿಂದ ನಾವು ಮಾಹಿತಿ ತಗೊಂಡಿದ್ದೀರಾ? ಎಲ್ಲ ತಗೊಂಡೆ ನೀಟಾಗಿ ಪ್ರತಿಯೊಂದು ಸೈಂಟಿಫಿಕ್ ಆಗು ಮುಖಾಂತರನೇ ನಾವು ಪ್ರತಿಯೊಂದು ಅಷ್ಟೇ, ಸ್ಪ್ರೇಯಿಂಗ್ ಅಷ್ಟೇ, ಮತ್ತೆ ಗಿಡ ನಾಟಿ ಮಾಡೋದು ಎಲ್ಲ ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಅವರು ಮಾಹಿತಿ ನೋಡಿ. ಈ ಗಿಡ ನಿಮ್ದು ಎಷ್ಟು ಎಕರೆ ಒಟ್ಟಿಗೆ ಜಮೀನ್ ಇರೋದು? ಎಷ್ಟು ಎಕರೆ? ಇದು 5 ಎಕರೆ, 5.5 ಎಕರೆ. 5.5 ಎಕರೆಗೂ ಪೂರ್ತಿ ನೀವು ಸೀಬಿ ಗಿಡ ಬಿಟ್ಟಿದ್ದೀವಿ, 5.5 ಎಕರೆ ಬಿಟ್ಟಿದ್ದೀವಿ. ಹೌದಾ? ಈ ತೆಂಗಿನ ಗಿಡದೊಳಗೆ ಇಟ್ರು ಚೆನ್ನಾಗ್ ಬರುತ್ತೆ ಅಂತ ಹೇಳಿದಾರೆ. ನಾನು ಮಾಡ್ತಾ ಇದ್ದೀನಿ, ನನಗೆ ಚೆನ್ನಾಗ್ ಬಂತು ಅನಿಸ್ತೈತೆ. ಬಟ್ ವೇಕೆಂಟ್ ಪ್ಲೇಸ್ ಇದ್ರೆ ಚೆನ್ನಾಗಿರೋದು, ಖಾಲಿ ಜಮೀನ್ ಇನ್ನು ಚೆನ್ನಾಗ್ ಬರೋದು. ಮತ್ತೆ ಇನ್ನು ಈಗ ಎಕರೆಗೆ 850 ಇರ್ತಾರೆ ಖಾಲಿ ಜಮೀನು, ಎಕರೆಗೆ 850 ಗಿಡ ಅವ್ರು ಹೇಳೋದ್ ಪ್ರಕಾರ. ಈಗ ನಾನು 5 ಎಕರೆಗೆ 2,500 ಗಿಡ ಇಟ್ಟಿದ್ದೀನಿ, 500 ಗಿಡ ಇಟ್ಟಿದ್ದೀನಿ. ದೂರ ಅಲ್ಲಿಗೆ ನೀವು ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಎಷ್ಟು ಅಂತರ ಇರಬೇಕು? 5 ಅಡಿ. ಒಂದ್ ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿಂದ ಸಾಲಿಗೆ 7 ಅಡಿ. 7 ಅಡಿ ನೀವು ಅದೇ ಪ್ರಕಾರ ಇಟ್ಟಿದ್ದೀರಾ? ಏನಾದ್ರು ತಳಿ ನೇಮ್ ಏನಾದ್ರು? ತೈವಾನ್ ವೈಟ್ ಅಂತ. ವೈಟ್, ಪಿಂಕ್ ಎಲ್ಲ ಒಂದ್ ಸ್ವಲ್ಪ ಗಿಡ ಮಿಕ್ಸ್ ಆಗಿರ್ಬೋದು. ಮಿಕ್ಸ್ ಆಗಿದೆ, ಅದು ಪಿಂಕ್ ಇದೆ. ನೀವು ಇಟ್ಟಿರೋದೆಲ್ಲ ತೈವಾನ್ ವೈಟ್. ವೈಟೇನಾ? ಈಗ ಗಿಡ ಆಲ್ರೆಡಿ ಇವಾಗ ಇನ್ನು ಗಿಡ ಇದೆ, ಫಸ್ಟ್ನೇ ಕೊಯ್ಲು. ನೀವು ಗಿಡ ಇಟ್ಟ ಮೇಲೆ ಏನಾದ್ರು ಗಿಡ ಕಟಾವು ಮಾಡ್ಬೇಕು? ಹೌದೌದು, ಪ್ರೂನಿಂಗ್ ಮಾಡ್ಲೇಬೇಕು. ಇದು ಅದೇ 3ನೇ ಸಲ ಮಾಡಿರೋದು. ಹೌದಾ? ಈ ಕಾಯಿ ಬಂದ್ಮೇಲೆ ಪ್ರೂನಿಂಗ್. ಹೌದಾ? ಈ ತರ ಔಷಧಿ ಇಲ್ಲಿ ಹಿಡಿದ್ಬಿಟ್ಟಿದೆ. ಔಷಧಿನೆಲ್ಲ ಹೊಡಿತೀರಾ? ಈ ತರ 10 days ಒಂದ್ಸರಿ ಹೊಡಿಬೇಕು. 10 ದಿನಕ್ಕೆ ಒಂದ್ಸಲ ಹೊಡಿಲೇಬೇಕು ಔಷಧಿನ. ಅದು ಮಿಲಿ ಬಗ್ಸ್ ಮತ್ತೆ ಇದು ಹೂಜಿ ಇದಕ್ಕೆ ಅವಾಯ್ಡ್ ಆಗೋದಕ್ಕೆ. ನೀವು ಕಾಯಿಗಳಿಗೆಲ್ಲ ಈ ತರ ಕಟ್ಟಿರೋದ್ರಿಂದ ಕಾಯಿಗಳಿಗೆಲ್ಲ ಜಾಸ್ತಿ ಮೇನ್ ಹೂಜಿಯಿಂದ ಅಟ್ಯಾಕ್ ಇದಾಗುತ್ತೆ, ಸೇವ್ ಆಗುತ್ತೆ. ಮತ್ತೆ ಇದು ನವಿಲು, ಅದರಿಂದ ಔಷಧಿ. ನೀವು ಗಿಡನ ಅಲ್ಲೇ 3 ಸರಿ ಕಟ್ ಮಾಡಿದ್ದೀರಾ? ಗಿಡ ಇಟ್ಟು ಎಷ್ಟು ದಿನಕ್ಕೆ ನೀವು ಕಟಾವ್ ಮಾಡೋದಕ್ಕೆ ಶುರು ಮಾಡ್ತೀರಾ? 5ನೇ ತಿಂಗಳು ಕಟಾವ್ ಸ್ಟಾರ್ಟ್. ಗಿಡ ಇಟ್ಟ ಮೇಲೆ 5ನೇ ತಿಂಗಳಿಗೆ ಅಲ್ಲೆಲ್ಲ ಕುಡಿ ಹೊಡ್ಕೊಳ್ಳುತ್ತೆ. ಅವಾಗ ನೋಡಿ ಇದೆಲ್ಲ ಕಟ್ ಮಾಡಿರೋದು ಬಂದಿರೋದು ಈ ತರ ಕೌಲ್ ಹೊಡಿಯುತ್ತೆ. ಇಲ್ಲಿಗೆಲ್ಲ ಕಟ್ ಮಾಡಿರ್ತೀರಾ? ಇದು ಬ್ಲಾಕ್ ತಾಮ್ರದ ಕಲರ್ ಬರುತ್ತೆ,
ಅಲ್ಲಿಂದ ಮೇಲಕ್ಕೆ ಗ್ರೀನ್ ಬರುತ್ತೆ, ಅದನ್ನ ಕಟ್ ಮಾಡ್ಬೇಕು. ಕಟ್ ಮಾಡಾದ್ಮೇಲೆ ಇವು ಬ್ರಾಂಚಸ್ ಬರೋದು, ಕಾಯಿ ಎಲ್ಲ ಜಾಸ್ತಿ ಬರೋದು. ನೀವು ಅದನ್ನ ಕೀಳ್ತಾ ಇದ್ರಲ್ಲ ಯಾಕೆ? ಅದು ಈಗ ಇದು ಆಲ್ರೆಡಿ ಇದಾದ್ರೆ ಮೆಚೂರ್ಡ್ ಆಗೋ ಸ್ಟೇಜ್ ಬಂದಿದೆ. ಸೊ ಅದಕ್ಕೇನು ಪವರ್ ಬೇಡ, ಇದು ಪವರ್ ಹೋಗ್ಲಿ, ಇದು ಚೆನ್ನಾಗ್ ಬರ್ಬೇಕು ಅನ್ನೋ ಕಾರಣಕ್ಕೆ ನಾವು ಬಿಡಬಾರ್ದಾಯ್ತು. ಒಂದೊಂದು ವರ್ಷ ಆದ್ರೂ ಗಿಡ ಮೆಚೂರ್ಡ್ ಆಗ್ಬಿಟ್ರೆ ಸ್ಟೆಮ್ ದಪ್ಪ ಆದ್ರೆ ಸ್ಟೆಮ್ ದಪ್ಪ ಆಗ್ಬೇಕು. ಇದು ಸ್ವಲ್ಪ ಇದು ದಪ್ಪ ಬಂದ್ರೆ ಈಗ ಗಿಡ ಕಾಯಿ ಒಂದು ಗಿಡಕ್ಕೆ 20 ಕಾಯಿ ಬಿಟ್ಟಿದೀವಿ ಮೇಡಮ್, ಒಂದ್ ಗಿಡಕ್ಕೆ 20 ಕಾಯಿ ಅಷ್ಟೇ ಬಿಡ್ಬೇಕು, ಅಷ್ಟೇ ಸಾಕು. ಅಷ್ಟೇ ಜಾಸ್ತಿ ಬಂದವ್ ಬೇಕಿದ್ರೆ ಜಾಸ್ತಿ ಬಂದಿದ್ದಲ್ಲ ಕಿತ್ತಾಕದ್ನಲ್ಲ ಆ ಸ್ಟೇಜ್ ಅಲ್ಲೇ ಕಿತ್ತಾಕ್ಬಿಡ್ತೀವಿ. ಹೂ ಬರುತ್ತಲ್ಲ ಅವೆಲ್ಲ ಕಿತ್ತಾಕ್ಬಿಡ್ಬೇಕು. ಅವಾಗ ಈ ಕಾಯಿಗೆ ನೀರ್ನೆಲ್ಲ ಯಾವ ರೀತಿ ಕೊಡ್ತೀರಾ? ಡ್ರಿಪ್ ಅಲ್ಲಿ ದಿನ ಬಿಡ್ಬೇಕಾ ಇಲ್ಲ ಡೇ ಬಿಡ್ತೀವಿ. ಒಂದೊಂದ್ ಗೇಟ್ ವಾಲ್ಗೆ 15 ನಿಮಿಷ ಸಾಕು. ಗೇಟ್ ವಾಲ್ ಕಮ್ಮಿ ನೀರು, ಕಮ್ಮಿ ನೀರಲ್ಲ, ಅಡಿಕೆ ತರ ಏನ್ ಮೇಂಟೈನ್ ಈಗ 24 ಗೇಟ್ ವಾಲ್ ಇಟ್ಟಿದ್ದೀನಿ, 15 ನಿಮಿಷಕ್ಕೆ ಒಂದೊಂದು ಗೇಟ್ ವಾಲ್. ಗೊಬ್ಬರ ಈಗ ಎವರಿ 18 ಡೇಸ್ ಒಂದ್ಸಲಿ ಗೊಬ್ಬರ ಕೊಡ್ತಿದ್ವಿ. ಎವರಿ 18 ಡೇಸ್ಗೆ ಬೇವಿನ ಹಿಂಡಿ, DAP ಮತ್ತೆ ಯೂರಿಯಾ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಮೇಲೆನೆ ಹಾಕ್ಬಿಟ್ಟು ಇದನ್ನ ನೀರ್ ಬಿಟ್ರೆ ಈಗ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಒಂದು ಗಿಡಕ್ಕೆ 20 ಕೆಜಿ ಕೊಟ್ಟಿಗೆ ಗೊಬ್ಬರ, 20 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರ. 1/4 ಕೆಜಿ ಬೇವಿನ ಹಿಂಡಿ, 1/4 ಕೆಜಿ ಹೊಂಗೆ ಹಿಂಡಿ, 200 ಗ್ರಾಮ್ DAP ಎಲ್ಲ 19 ಎಲ್ಲ 20 ದಿನಕ್ಕೆ ಒಂದ್ಸಲ ಕೊಡ್ತಾ ಇದು ಈಗ ಕೊಟ್ಟಿದೀವಿ. ಈಗ ನೆಕ್ಸ್ಟ್ ಕಾಯಿ ಕಟಾವ್ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬಿದ್ದಾಗ ಇಷ್ಟು ಇದೆಯಲ್ಲ, ಇದು ಇನ್ನು ಎಷ್ಟು ದಿನ ಬೇಕು? ನೀವು ಬ್ಯಾಗ್ ಹಾಕಿದ್ದ 45 to 50 ಡೇಸ್ 45 to 50 ಡೇಸ್ಗೆಲ್ಲ ಕಾಯಿ ಬಂದ್ಬಿಡ್ತೈತೆ. ಹೌದಾ? ನೋಡಿ ಅದು ಬರ್ತಾ ಇದೆ, ಅದು ಈ ಕಾಯಿ. ಬರ್ತಾ ಇದೆ ಈಗ ಇನ್ನೊಂದು 15-20 ಡೇಸ್. ನೋಡಿ ಎಷ್ಟು ದಪ್ಪ ಬಂದಿದೆ. ಇದು ಎಷ್ಟು ದಿನದ ಕಾಯಿ? ಇದು ಬರುತ್ತೆ ಒಂದು 600-700 ಗ್ರಾಮ್ ಬರುತ್ತೆ. ಅರ್ಧ ಕೆಜಿ ಬರುತ್ತಾ? 3/4 ಕೆಜಿ 1 ಕೆಜಿ ಬರುತ್ತೆ. 870 ದಪ್ಪ ಆದ್ಮೇಲೆ ದಪ್ಪ ಬಿಡಬಾರ್ದು, ಅದು ಮಾರ್ಕೆಟ್ ಇರೋದಿಲ್ಲ. ಹೌದಾ? ಇದು ಒಂದು ಕೆಜಿಗೆ 4 ರಿಂದ 5 ಕೆಜಿ ಮೇಡಮ್. ಅಷ್ಟೇ ಮಾರ್ಕೆಟ್ ಆತರ ಬರ್ಬೇಕು. ಕೆಜಿ 4 ರಿಂದ 5 ಬರುವಷ್ಟು ದಪ್ಪ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳೋದು. ಹೌದಾ? ಇದು ಇನ್ನು 15 ದಿನ ಬೇಕಾ? 20 ದಿವಸ ಬೇಕು. ಹೌದು. ಇದು ಬ್ಯಾಗ್ ಎಲ್ಲ ಇದು ಬಿಸಿಲು, ಕಾಯಿಗೆ ಬಿಸಿಲು ಬೇಕಾಗಲ್ವಾ? ನೀವು ಕವರ್ ಅಲ್ಲಿ ಬಿಸಿಲು ಆಗ್ಬಾರ್ದು, ಸನ್ಬರ್ನ್ ಆಗುತ್ತೆ. ಹೌದಾ? ಕಾಯಿಗೆ ಬಿಸಿಲು ಬೇಕಾಗೋದಿಲ್ಲ. ಇದು ಹಾಕಿದ ಎಷ್ಟು ದಿನಕ್ಕೆ ಕಾಯಿ ಶುರುವಾಗುತ್ತೆ? ಹಾಕಿದ್ದು 8 ದಿವಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತೆ. ಹೌದಾ? ಗಿಡ ಹಾಕಿದ 8 ದಿನ ಆಲ್ರೆಡಿ ನಾವು ಸೊಸಿ ಇಡ್ತಿರ್ತೀವಲ್ಲ, ಅವಾಗಲೇ ಬಡ್ಸ್ ಎಲ್ಲ ಬಂದ್ಬಿಟ್ಟಿರ್ತೈತೆ. ಬಿಡಬಾರ್ದು, ಅದನ್ನೆಲ್ಲ ತೆಗಿತಾ ಗಿಡ ಎಲ್ಲ ಸ್ಟ್ರೆಂತ್ ಆಗ್ಬೇಕು ಅಂದ್ರೆ ಬಿಡಬಾರ್ದು. ಹೌದಾ? ಅವಾಗ ಒಂದು 10 ಮಂತ್ಸ್ಗೆ ಸ್ಟಾರ್ಟ್ ಆಗ್ಬೇಕು. 10ನೇ ತಿಂಗಳು ಸ್ಟಾರ್ಟ್ ಆಗಿದೆ. ಸೊಸಿ ಇಟ್ಟು 10ನೇ ತಿಂಗಳು ನಮ್ದು. 10ನೇ ತಿಂಗಳಿಗೆ ಕಾಯಿ ಬಿಡಬೇಕು. ಈಗ ಅವರು ಅಲ್ಲಿ ಎಳ್ಗಡ್ತಾದ್ರು ಒಬ್ರು ಮಾಡಿದ್ದಾರೆ. ಹೌದಾ? ಹಾಗಲವಾಡಿ ಹತ್ರ. ಅವ್ರು ಯಾಕೆ ಬಿಟ್ರಿ ಮಂಜಣ್ಣರೇ, ಇನ್ನೊಂದು ವರ್ಷ ಗಿಡ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಾಯ್ತು ಅಂತಂದ್ರು. ಇವರು ನಮ್ಮ ಗುರುಗಳು ಇಲ್ಲ ಬಿಡಿ, 10ನೇ ತಿಂಗಳಿಂದ ಬಿಡಿ, ಒಂದ್ ಬೆಳೆ ಬಿಟ್ಬಿಡಿ ಅಂತ. ಅದಕ್ಕೆ ಬಹಳ ಕಮ್ಮಿ, ಒಂದ್ 20 ಕಾಯಿ ನೀವೇನೆ ಕಡಿಮೆ ಕಾಯಿನೇ ಬಿಟ್ಟು ಈ ಸ್ಟೇಜ್ ಕಮ್ಮಿ ನಿಲ್ಸಿದೀವಿ. ಎಲ್ಲ ಕೋಲಾರದಿಂದಲ್ಲ? ಫುಲ್ ಕೋಲಾರದಿಂದ. ಈವನ್ ಔಷಧಿನೂ ಅಷ್ಟೇ, ಈ ಬ್ಯಾಗು ಅಷ್ಟೇ. ಇವ್ರು ಅಳಗಡ್ತಾರ ರುದ್ರೇಶ್ ಅಂತ ಹೇಳಿ, ಅಲ್ಲ ಇದು ಅಣ್ಣಪ್ಪನಹಳ್ಳಿ ಅವರು, ಅಪ್ಪನಹಳ್ಳಿ, ಅವ್ರ ಹತ್ರ ಒಂದ್ 4 ಬ್ಯಾಗ್ ಕೊಟ್ರು. ಅವರು ಕೆಲವು ಮಾಹಿತಿಗಳು ಕೊಟ್ರು ನಮ್ಗೆ, ಈ ತರ ಮಾಡಿ ಅಂತ. ಕೋಲಾರದಿಂದ ತರಿಸಿದಿರಾ? ಒಂದ್ ಸೊಸಿಗೆ ಒಂದು ಸೊಸಿಗೆ 120 ರೂಪಾಯಿ. 120 ರೂಪಾಯಿ ಒಂದ್ ಸೊಸಿ. ಆಮೇಲೆ ಇದಕ್ಕೆ ನೀವು ಅಡಿಕೆ ತೆಂಗು ನೋಡ್ಕೊಂಡ್ರೆ ಖರ್ಚು ಭಯಂಕರ. ಖರ್ಚು ಹೇಳ್ಬೇಕು, ಖರ್ಚು ಮೇನ್. ನೀವು ಅಷ್ಟು ಆದಾಯ ತೆಗಿಬೇಕಲ್ಲ. ಈಗ ಆಲ್ರೆಡಿ ಒಂದು 23 ಲಕ್ಷ ರೂಪಾಯಿ ಖರ್ಚಾಗಿದೆ. 23 ಲಕ್ಷ ಖರ್ಚಾಗಿದೆ ಸರ್. ಆಲ್ರೆಡಿ 2,500 ಗಿಡ. 2,500 ಗಿಡ ಇನ್ ಫ್ರಮ್ ಬಿಗಿನಿಂಗ್ ಇಂದ. ಏನೋ ಎಲ್ಲ ಮ್ಯಾನ್ಯುಯಲ್ ವರ್ಕ್, ಇದೇನಿಲ್ಲ ಮಿಷನರಿ ಏನು ಉಪಯೋಗಿಸಂಗಿಲ್ಲ. ಎಲ್ಲ ಫುಲ್ ಮ್ಯಾನ್ಯುಯಲ್ ವರ್ಕ್. ಲೇಬರ್ಸ್ ಇಟ್ಕೊಂಡು ಎಲ್ಲ ಲೆವೆಲ್ ಮಾಡ್ಬಿಟ್ಟು. ಮುಂಚೆ ಬಾಳೆ ಇತ್ತಿದ್ರು. ನೀವು ಮಣ್ಣು ಹೊಡೆದಿದ್ದ ಭೂಮಿಗೆ ಮಣ್ಣು ಹೊಡೆದ್ರ? ಇಲ್ಲ, ಹೊಡೆದಿಲ್ಲ. ಭೂಮಿನೇ ಲೆವೆಲ್ ಮಾಡಿ ಸೊಸಿಕತೆಯಿಂದ ಇಡೀ ನಮ್ ತೋಟದಲ್ಲಿ ಎಲ್ಲೂ ಒಂದೇ ಒಂದು ಡ್ರಾಪ್ ನೀರ್ ಸ್ಟೋರ್ ಆಗೋದಿಲ್ಲ. ಎಲ್ಲ ಪೂರ್ತಿ ಆ ಮೂಲೆಯಲ್ಲಿ ಪಾಸ್ ಆಗ್ಬಿಡ್ತೈತೆ. ಅದು ಮೇನ್ ಅಡ್ವಾಂಟೇಜ್ ಅದ್ರಕ್ಕೆ. ಇದಕ್ಕೆ ಸೀಬೆ ಗಿಡಕ್ಕೆ ಅಂದ್ರೆ ನೀರ್ ಸ್ಟೋರ್ ಹಾಕೊಡಿ. ನೀರ್ ಸ್ಟೋರ್ ಆದ್ರೆ ಗಿಡ ಕೊಡ್ಬಿಡ್ತೀವಿ. ನೀರ್ ನಿಲ್ಬಾರ್ದು. ಅದೇ ನಾವ್ ಹೇಳ್ತೀವಲ್ಲ, ನೀರ್ ಆಡತಾ ಇದ್ರೆ ಸಿ ಬರಲ್ಲ, ಬರಲ್ಲ ಅಂತ ನಾವೇ ನೋಡಿ. ಅವ್ರು ಬಂದವರು ಫಸ್ಟ್ ಬರ್ತಿದಂಗೆ ಹಣ ನೀರ್ ಜಾಸ್ತಿ ಬಿಡ್ಬೇಡಿ, ಫಿಟ್ನೆಸ್ ಹೊಟ್ಟೋಗ್ಬಿಡ್ತೈತೆ. ಕಮ್ಮಿ ಸರ್, ಅದು ನೀರಾಡತಾ ಐತೆ ಅತಿ ಚೆನ್ನಾಗಿಲ್ಲ ಅಂತ ಹುಳ ಆಡೋದು ಎಲ್ಲ ಜಾಸ್ತಿ ಆಗುತ್ತೆ. ಊಜಿಗಳು ಎಲ್ಲ
ಒಂದ್ ವರ್ಷ 2 ವರ್ಷ ಏನಿಲ್ಲ. ಅಲ್ಲ ಇದು 1 ವರ್ಷ 2 ವರ್ಷ ಅಲ್ದಿದ್ರು ಇದು ಮುಗಿಯೋದ್ರೊಳಗೆ ಇದು ಯಾವಾಗ ಇದು ಮುಗಿಯೋದು ಅಂದ್ರೆ ಈ ಗಿಡ ಆಯಸ್ ಕಳ್ಕೊಳುತ್ತೆ ಅಂತಾರಲ್ಲ, ಇದು ಗಿಡಕ್ಕೆ ಆಯಸ್ಸು 15 ವರ್ಷವರೆಗೂ ಬರುತ್ತೆ. 15 ವರ್ಷದ ಮೇಂಟೈನ್ ಮಾಡ್ದಂಗೆ. ನಮ್ಗೆ ಇನ್ನು 3ನೇ ಬೆಳೆ ಸಿಗುತ್ತೆ ಅನ್ಸುತ್ತೆ. ಅಲ್ಲಿನ ತನಕ ಗೋಸ ಇನ್ವೆಸ್ಟ್ ಮಾಡ್ತಾ ಇರ್ಬೇಕು. ಖರ್ಚು ಮಾಡ್ತಾ ಬರ್ತಾ ಇರ್ತದೆ. ಈಗ ಒಂದು 40-50 ಸಾವಿರ ಕಾಯಿ ಬಿಡ್ತೈತಿ ಅನ್ಕೊಳ್ಳಿ. 5 ಕಾಯಿಗೆ 1 ಕಾಯಿ ಹಾಕೊಂಡ್ರು ಒಂದು 10 ಟನ್. 10 ಟನ್ಗೇನು ಇವಾಗೆಲ್ಲ ರೇಟ್ ಎಷ್ಟಿದೆ? 100-110 ರೂಪಾಯಿ ಇದೆ. ಅವರೇಜ್ ಒಂದು 75-80 ರೂಪಾಯಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. 80 ರೂಪಾಯಿ ಹಾಕೊಂಡ್ರು 10 ಟನ್ಗೆ. ಮಾರ್ಕೆಟಿಂಗು ನಾವು ಹುಡುಕ್ತಾ ಇದ್ದೀವಿ, ಮತ್ತೆ ಅವರೇ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅದೇ ಗುರುಗಳು ನಾರಾಯಣ ಸ್ವಾಮಿ ಅವರು. ಹಿಂಗೆ ಟಚ್ ಮಾಡ್ತಾ ಇದ್ದೀನಿ, ಅವರು ಬರ್ತಾ ಇರ್ತಾರೆ. ಅವರೇ ಬಂದ್ರೆ ಇಲ್ಲ ಇದು ಬಿಗ್ ಬ್ಯಾಸ್ಕೆಟ್ ಮೋರು ಅವ್ರನ್ನ ಟಚ್ ಮಾಡಿದ್ರೇನೋ ಸಿಗ್ಬಹುದು. ಮತ್ತೆ ಇಲ್ಲಿ ಫುಡ್ ಪಾರ್ಕ್ ಅಂತ ಆಗಿದೆ ನಮ್ಮ ಏರಿಯಾದಲ್ಲಿ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಈ ಮಾರ್ಕೆಟ್ ಗಳಲ್ಲಿ ಇಂತಾರಲ್ಲ ಆ ತರದನ್ನ ಯಾರಾದ್ರೂ ಮಂಡಿ ಅವ್ರನ್ನ ಬೆಂಗಳೂರು ಕಡೆಯಿಂದ ಎಲ್ಲ ಕಳಿಸಬಹುದಲ್ವಾ? ಕಳಿಸಬಹುದು. ಒಂದ್ಸಲಿ ನಮ್ಗೆ ಕಾಂಟ್ಯಾಕ್ಟ್ ಆಗ್ಬಿಟ್ರೆ ಈಸಿ. ಅದೇ ಮಾರ್ಕೆಟ್ ರೂಢಿ ಆಗ್ಬೇಕು ನಾವು. ನಮ್ಮ ಏರಿಯಾದಲ್ಲಿ ನಾವು ಒಬ್ರೇ ಇದು ಹೊಸ ಪ್ರಯೋಗ. ನಾನು ಅದೇ ಕೇಳಿರ್ಲಿಲ್ಲ, ನೋಡ್ತಾ ಇದ್ನಲ್ಲ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಮ್ಮ ಏರಿಯಾದಲ್ಲಿ ನಮ್ಮ ಅಲ್ಲಿ ಅದೇ ಆಗಲ್ವಾಡಿ ಹತ್ರ ಒಬ್ರು ಬೆಳೆದಿದ್ದಾರೆ. ಇಲ್ಲೆಲ್ಲ ರೈಲ್ವೆ ಸ್ಟೇಷನ್ ಹತ್ರ ಬೆಳೆದಿದ್ದಾರೆ. ಯಾರು ಗೊತ್ತಿಲ್ಲ. ಗುಬ್ಬಿಲಿ. ಹೌದಾ? ಅದೇ ಖರ್ಚೆಲ್ಲ ಸಿಕ್ಕಾಬಿಟ್ಟೇನೆ ಮಾಡಿ ಚೆನ್ನಾಗಿ ಬೆಳೆದಿದ್ದೀರಾ. ನಿಮಗೆ 3ನೇ ಒಟ್ಟಿಗೆ 15 ವರ್ಷ ಇರುತ್ತಲ್ಲ, ಲಾಭ ಇರುತ್ತೆ. 15 ವರ್ಷ ಈಗ ಅವರು ನಮ್ಮ ನಾರಾಯಣ ಸ್ವಾಮಿ ಅವರನ್ನ ಅವ್ರ 8ನೇ ವರ್ಷ ಬಹಳ ಅದ್ಭುತವಾಗೈತೆ ಬಿಡಿ. ಸ್ವರ್ಗ ಇದ್ದಂಗಿದೆ. ಹೌದಾ? ಅದೇ ಊರು ಸರ್? ಕೋಲಾರನೇ. ಕೋಲಾರ ಒಂದು 4-5 ಕಿಲೋಮೀಟರ್ ಆಚೆ ಕೋಲಾರ ಬಿಡ್ತಿದೆ. ಯಾವ್ದು ಶದುಮನಹಳ್ಳಿ ಅಂತ ಇಲ್ಲಿದೆ ನೋಡಿ, CMS ಅಂತ ಇದೆ ನೋಡಿ, ಅದೇ ಅವ್ರದ್ದು ಮ್ಯಾನುಫ್ಯಾಕ್ಚರ್ ಅವರೇ ಮಾಡ್ತಾ ಇದಾರೆ. ಬ್ಯಾಗ್ಗಳನ್ನೂ ಅವರೇ ಮಾಡ್ತಾ ಇದಾರೆ, ಫೋಮು ಅವರೇ ಮಾಡ್ತಾ ಇದಾರೆ. ಇವತ್ತೊಂದು 10 ಬ್ಯಾಗ್ ಕಳಿಸಿದ್ರು ಫೋಮು. ಒಂದು ಬ್ಯಾಗ್ ಅಲ್ಲಿ 3,000 ಏನೋ ಇರುತ್ತೆ. ಸರಿ ಸರ್, ಅದೇ ಖರ್ಚು ಹುಟ್ಟುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಚೆನ್ನಾಗಿದೆ. ಅದೇ ಇನ್ನು 15 ವರ್ಷದವರೆಗೂ ಟೈಮ್ ಇದೆಯಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಆದ್ರೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಮೇನ್ ಫಸ್ಟ್ ಮೇಂಟೆನೆನ್ಸ್ ನೀರ್ ಸಿಗ್ಬೇಕು. ಇದು ನೀವು ಹೊಸದಾಗಿ ಹಾಕ್ಸಿದ್ರ ಬೋರು? ಇದು ಖಾಲಿ ಇತ್ತ ಹಾಗೆ? ಇದು ಮಾವಿನ ತೋಟ ಇತ್ತು. ಫುಲ್ ತೆಂಗಿನ ಗಿಡ ಇಟ್ಟದ್ಮೇಲೆ ನೀರು ಬೋರ್ ಹಾಕ್ಸಿದೀವಿ. ತೆಂಗಿನ ಗಿಡ ಇಟ್ಮೇಲೆ ಬೋರ್ ಹಾಕ್ಸಿದ? ಮಾವಿನ ಗಿಡ ಇದ್ದಾಗಲೇ ಬೋರ್ ಹಾಕ್ಸಿ ನಮ್ಮ ಈ ಬೆಂಗಳೂರಲ್ಲಿ ಒಬ್ರು ಪ್ರದೀಪ್ ಆರಾಧ್ಯ ಅಂತ ಇದ್ದಾರೆ, ಅವ್ರನ್ನ ಇವತ್ತು ನೆನ್ಸ್ಕೋಬೇಕು. ಬಹಳ ಸಹಾಯ ಮಾಡಿದ್ರು. ಭಗೀರಥ್ರಿ ಅಂತ ಹೆಸರಿಕ್ಕಿದ್ದೀನಿ. ಅವ್ರಿಗೆ ಮೋಟ್ರ್ ನೀರ್ ಸಿಕ್ತಿರ್ಲಿಲ್ವಾ? 922 ಅಡಿವರೆಗೂ ನೀರ್ ಬರ್ಲೇ ಇಲ್ಲ. ನಾವಲ್ಲೇ ಪ್ಯಾಕಪ್ ಕೇಸಿಂಗ್ ಕೀಳ ಸ್ಟೇಜ್. ಆಮೇಲೆ ಇನ್ನೇನ್ ಮಾಡೋದು, 900 ಅಡಿವರೆಗೂ ನಮ್ಮ ಟಾರ್ಗೆಟ್ ರೀಚ್ ಆದ್ಮೇಲೆ ಅವ್ರು ಹೇಳಿದ್ದು, ಜಿಯಾಲಜಿಸ್ಟ್ ಹೇಳಿದ್ದು 850-900 ಅಡಿ. 950 ಅಡಿ ಹೋಯ್ತಲ್ಲ, ಇನ್ನೇನ್ ಹೋಪ್ಸ್ ಹೊರಟೋಯ್ತು. ಅವಾಗ ಇನ್ನೊಂದ್ 2 ಅಡಿ ಲಾಸ್ಟ್ ಹಿಂಗೆ ಯಾರೋ ಬಂದಿದ್ದಾರೆ, ಇನ್ನೊಂದ್ ರಾಡ್ ಹಾಕ್ಸು ಮಂಜಣ್ಣ ನೋಡೋಣ ಅಂತ. ಒಂದ್ ರಾಡ್ ಹಾಕ್ಸಿದೆ, ಇನ್ 2 ಅಡಿ ಕೊರಿಯಕ್ಕಾಗಿತ್ತು. ಅದಾಗ್ತಿದಂಗೆ ಅವ್ರಿಗೆ ಪ್ರದೀಪ್ ಅವ್ರ ಭಗೀರಥ್ರಿ ಫೋನ್ ಮಾಡಿದೆ, ಒಳ್ಳೆ ಮೋಟರ್ ಕೊಟ್ರು ಬಿಡಿ. ಈಗ 6 ವರ್ಷ ಆಯ್ತು ಬಿಟ್ಟು, ಇದುವರೆಗಾಗಿ ಟಚ್ ಮಾಡಿಲ್ಲ. 5 ಬೋರ್ ಇದಾವ ನಮ್ಮ. 5 ಬೋರ್ಗೂ ಅವ್ರ ಟೆಕ್ಸ್ಮೋ ಮೋಟರ್ಗಳು. ಬಹಳ ದೊಡ್ಡ ಮನುಷ್ಯ, ಬಹಳ ಕೋಆಪರೇಟ್ ಮಾಡಿದ್ರು. ಅದರಿಂದ ಏನಾದ್ರು ಒಂದ್ ಆದಾಗ ಅವ್ರನ್ನ ಮರೆಯಕ್ ಆಗದೇ ಇಲ್ಲ ಬಿಡಿ. ಬಹಳ ಒಳ್ಳೆ. ಯಾಕಂದ್ರೆ ನೀರು ಬೇರೆ ವಿಷಯಗಳಲ್ಲಿ ಎಲ್ಲಾದ್ರಿಗೂ ಅಲ್ಲ, ನೀರ್ ಬೇಕು. ನೀರಿಂದ ಏನ್ ಮಾಡ್ತಾರೆ? ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಏನಾದ್ರು ಹೇಳ್ತೀರಾ ಸರ್? ಮಾಡಿ ಅವ್ರು ಬಂದು ಕೇಳಿದ್ರೆ ನಾವು ಒಂದು ಅಡ್ವೈಸ್ ಮಾಡ್ತೀವಿ, ಹಿಂಗ್ ಮಾಡಿ ಅಂತ. ಅವ್ರದ್ದು ಖರ್ಚಿಗೆ ಹೆದರ್ಕೋಬಾರ್ದು ಸರ್, ಖರ್ಚಿಗೆ ಹೆದರ್ಕೋಬಾರ್ದು, ಮಾಡ್ಬೇಕು. ಈಗ ನಾನು ಧೈರ್ಯವಾಗಿ ಇನ್ವೆಸ್ಟ್ ಮಾಡಿದ್ದೀನಿ, ಬರುತ್ತೆ, 100% ಬರುತ್ತೆ. ಇದ್ರಲ್ಲೇನು ಡೌಟೇ ಇಲ್ಲ. ಯಾಕೆಂದ್ರೆ ಇದು ಬರೀ 10 ತಿಂಗಳು ಗಿಡ. ಆಮೇಲೆ ಇವಾಗೆಲ್ಲ ಸೇಬ್ಗಿಂತ ಡಿಮ್ಯಾಂಡ್ ಇದೆ. ಇವಾಗ ಬರ್ತಾ ಇರೋ ಕಾಯಿಲೆಗಳಲ್ಲಿ ಸೇಬು, ಬಡವರ ಸೇಬು, ಸೀಬೆ ಅಂತ ಹೆಸರಾಗಿದೆ. ಸರ್ 60-70 ರೂಪಾಯಿ ಇದ್ರೂ ಏನು ಲಾಸ್ ಆಗೋದಿಲ್ಲ. ಇವತ್ತು ಒಂದು ತೆಂಗಿನಕಾಯಿಗೆ ಇವಾಗೆಲ್ಲ ರೇಟ್ ಇದೆ, ಈಗ ರೇಟ್ ಇದೆ. ತೆಂಗಿನಕಾಯಿ ಇಲ್ವಲ್ಲ, ಅದೇ ಅದಕ್ಕೆ ರೇಟ್ ಆಗಿರೋದು. ಇಲ್ಲ ಬೆಳೆ ಬಂದ್ರು ರೇಟ್ ಬರಲ್ಲ, ರೇಟ್ ಬಂದ್ರು ಬೆಳೆ ಬರಲ್ಲ. ರೈತರದ್ದು ಇದೇ ಜೀವನ. ಅದು ಅಡಿಕೆ ತೆಂಗು ನೆನ್ಸ್ಕೊಂಡ್ರೆ ಏನು ಚೇಂಜ್ ಆಗಲ್ಲ. ಚೇಂಜ್ ಮಾಡುದು ಅಷ್ಟೇನೆ. ಅದು ಏನು ನಮ್ಗೇನು ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ತರಿಸ್ಕೊಡ್ತೀವಿ. ಇನ್ಕ್ಲೂಡಿಂಗ್ ಈ ಫೋಮು, ಕವರ್, ಏನ್ ಬೇಕು, ಈ ಬೆಳೆ ಬೆಳೆಯಕ್ ಏನೇನು ಬೇಕಾ ಎಲ್ಲ ಬೇಕು ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಜೊತೆ ಬೇಕಾದ್ರೆ ನಾನೇ ಒಂದಿನ ಕೆಲಸ ಬಿಟ್ಟು ಅವ್ರ ಹತ್ರ ಕರ್ಕೊಂಡೋಗಿ ಕನ್ವಿನ್ಸ್ ಮಾಡಿ ಒಂದ್ 5 ರೂಪಾಯಿ 10 ರೂಪಾಯಿ ಹೇಳ್ಬಿಟ್ಟು ಮಾಡಿಸ್ಬೋದು ಸರ್. ಮಾಡ್ತಾರೆ. ಒಳ್ಳೆ ಮನುಷ್ಯ ಅವರು. ಹೆಜ್ಜೆಗೂ ನನಗೆ ಈ 10 ತಿಂಗಳವರೆಗೂ ಸರ್ ಯಾರಾದ್ರೂ ನಾನು ಯಾರೋ ಒಬ್ರ ಮೇಲೆ ಕಾಂಟ್ಯಾಕ್ಟ್ ಮಾಡಿದೆ, ಒಂದು ಸಲ ಇದ್ರೊಳಗಡೆ ಬರಕ್ಕೆ 10,000 ರೂಪಾಯಿ ಕೇಳಿದೆ.
ಲೇಬರ್ ಬೇಕು ಸರ್, ಡೈಲಿ ಲೇಬರ್. ಈಗ ನಾಳೆಯಿಂದ ಸ್ಟಾರ್ಟ್, ನಾಳೆ ಬರ್ತೀರಾ ಅನ್ಕೊಂಡೆ. ಒಂದ್ಸಲ ನೀವ್ 2.5 ಸಾವಿರ ಸಸಿ ಬ್ಯಾಗ್ ಹಾಕ್ಬೇಕು ಅಂದ್ರೆ ಎಷ್ಟು ಲೇಬರ್ ತಗೊಂಡಿರ್ತಾರೆ? ಈಗ ಅವ್ರು ಕೋಲಾರ್ನವರೆಲ್ಲ ಒಂದು ದಿನಕ್ಕೆ 1100 ಕಾಯಿಗೆ ಹಾಕ್ತಾರಂತೆ ಸರ್. ಒಂದು ದಿನಕ್ಕೆ ಒಬ್ರು 1100 ಗಿಡಕ್ಕೆ ಹಾಕ್ತಾರಂತೆ. ಬಟ್ ನಂಬರ್ ಹಾಕೋದಕ್ಕೆ ಇನ್ನೂ ಇಲ್ಲಿ ಪ್ರಾಕ್ಟೀಸ್ ಇಲ್ಲ. ಒಂದು 400 ಇಂದ 500 ಹಾಕ್ಸಿದ್ದೀನಿ ಒಂದು. ಈಗ ನಾಳೆ 2.5 ಸಾವಿರಕ್ಕೆ ಒಂದು 5-6 ಜನ ಆದ್ರೆ ಹಾಕ್ತಾರೆ. 2.5 ಸಾವಿರಕ್ಕೆ ಒಂದು 5-6 ಜನ ಆದ್ರೆ ಹಾಕ್ತಾರೆ. 24 ಆಗುತ್ತಲ್ಲ, 400 ಸಸಿಗೆ ಹಾಕಿರೋದು. 20 ಆಳಾದ್ರೂ ಬೇಕಿದೆ ಹಾಕೋದಿಕ್ಕೆ. ಹೌದಾ? ಒಂದ್ ದಿವಸಿಗೆ ಒಂದ್ ಎಷ್ಟು ಹಾಕ್ತಾರೆ? 400 ಆದ್ರೆ ಇಲ್ಲಿ ಒಂದೊಂದ್ ಗಿಡದಲ್ಲಿ ಜಾಸ್ತಿ ಹಾಕ್ಬೇಕಲ್ಲ. 50,000 ಬಿಟ್ಟಿದೀವಿ. 50,000 ಬ್ಯಾಗ್ ಹಾಕ್ಬೇಕು. 17,000 ಕಾಯಿ ಹಾಕಿದ್ವಿ, 17,000 ಕವರ್ ಹಾಕಿದ್ವಿ. ಇನ್ನು 33,000 ಕವರ್ ಹಾಕ್ಬೇಕು. 33,000 ಒಬ್ಬ ಮನುಷ್ಯ 400-500 ಆದ್ರೆ ಹಂಗಾದ್ರೆ ಬೇಕು, ಜಾಸ್ತಿ ಬೇಕು. ನಾನು ಒಂದ್ ಬ್ಯಾಗ್ 60 ಜನ ಲೇಬರ್ಸ್ ಬೇಕು ಸರ್. 30,000 ಹಾಕಿದ್ರು ಆಲ್ ಮೀನ್ಸ್ ಮಾಡ್ಕೋಬಹುದು. ಈಗ ಇಲ್ಲೇ ಒಬ್ರು ವಾಚರ್ ಮಾಡಿರ್ಬೇಕು. ನೀವೇನಾದ್ರೂ ಇಡ್ಸಿದಿರ ತೋಟಕ್ಕೆ ಯಾರನ್ನು? ನಾವೇ ಬರ್ತೀವಿ, ನನ್ ಮಗ ಬರ್ತಾನೆ, ನಮ್ ಸೊಸೆ ಅವರೆಲ್ಲ ಬರ್ತಾರೆ. ರಜಾ ಇರುತ್ತೆ. ಇರೋದಿಲ್ಲೇನೆ? ಇಲ್ಲ, ಅದೇ ಚಿಂದಗೇರಲ್ಲಿ. ಇವತ್ ನನ್ ಮಗನೇ ಸ್ಪ್ರೇ ಮಾಡ್ತಿದ್ದು. ಇವತ್ತೆಲ್ಲ ಹೋಗ್ಬೇಕು, ಆಫೀಸ್ ಐತೆ ಅಂತ ಹೇಳಿ ಹೌದು. ಅವ್ರು ಎಲ್ಲ ಪಾಪ ಅವನು ಎಲ್ಲಾ ಇಂಚು, ಸೊಸೆನು ನನ್ ಮಗನು ಟೇಪ್ ಹಿಡ್ದು 5 ಅಡಿಗೆ ಇಡ್ಬೇಕು. 1 ಇಂಚ್ ಹೆಚ್ಚು ಕಮ್ಮಿ ಹಾಕೊಡ್ದು, ಮತ್ತೆ ಎಲ್ಲ ಸ್ಟ್ರೈಟ್ ಲೈನ್ ಇರ್ಬೇಕು. ಹೆಚ್ಚು ಕಮ್ಮಿ ಹಾಕೊಡ್ದು. ಅವ್ರಿಬ್ರು ಇಂಜಿನಿಯರ್ಸ್. ಹೌದಾ? 2 ಹಾಕಿದ್ ಯಾಕೋ ಚೆನ್ನಾಗ್ ಬರ್ಲಿಲ್ಲ. ಅಲ್ಲ, ಪ್ರತಿ 10 days ಒಂದ್ಸಲ ಸ್ಪ್ರೇ ಮಾಡಿದ್ರೆ ಯಾವಾಗ್ಲಾದ್ರೂ ತರಿಸಿ ಕೊಡ್ತೀರಾ ನಮ್ಗೆ? ಏನು ಸುಸಿನಾ ಕೊಡ್ತೀವಿ, ಬರ್ರಿ. ನಾಡಿದ್ ಬರುತ್ತೆ. ಹೌದಾ? ನಾನ್ ಹಾಕಿದೀನಿ, ಯಾಕೋ ಚೆನ್ನಾಗ್ ಬರ್ಲಿಲ್ಲ. ಅದು ಗೊತ್ತಿರೋ ಹತ್ರ ಕಾಯಿ ಕಟಾವಾದ್ಮೇಲೆ ಪೂರ್ತಿ ಎಲ್ಲ ಹೋಲ್ ಗಿಡನೇ ಕಟ್ ಮಾಡ್ಬೇಕು. ಫುಲ್ ಗಿಡನೇ ಕಟ್ ಮಾಡ್ತೀರಾ? ಎಲ್ಲಿವರೆಗೂ ಕಟ್ ಮಾಡ್ತೀರಾ? ಈ ಕಾಯಿಗಳು ಮುಗಿದ್ಮೇಲೆ ಎಲ್ಲಿವರೆಗೂ ಕಟ್ ಮಾಡ್ತೀವಿ. ಈಗ ಇದು ಇಲ್ಲಿ ಕಟ್ ಮಾಡಿದಾಗ ಅವಾಗ ಗಿಡ ಸ್ಪ್ರೆಡ್ ಆಗುತ್ತೆ, ಭೂಮಿ ಸ್ಪ್ರೆಡ್ ಆಗುತ್ತೆ, ಅಗಲ ಬರುತ್ತೆ. ಹೈಟ್ ಹೋಗ್ಬಾರ್ದು. ಈಗ ಆ ಹೈಟ್ ಹೋದ್ರೆ ನೀವೆಲ್ಲ ಹಾಕ್ತೀರಾ ಕವರ್? ಹಾಕಕ್ಕೂ ಆಗಲ್ಲ. ಆಮೇಲೆ ನಿಂಗೆ ಬುಗ್ಗಿಸ್ಕೊಳಕ್ ಹೋಗ್ತೀವಿ, ಆ ರೆಂಬೆ ಉಳ್ಕೊಳ್ಳುತ್ತೆ. ಅವಾಗ ಕಾಂಡನು ಕೂಡ ಸ್ಟ್ರೆಂತ್ ಆಗಲ್ಲ. ಉದ್ದ ಹೋದಾಗ ಪವರ್ ಬರ್ಬೇಕು, ಹೋಗ್ಬೇಕು. ಅವಾಗ ಗಿಡ ಸ್ಟ್ರೆಂತ್ ಆಗ್ತದೆ. ಆಮೇಲೆ ಇನ್ನು ಈ ವರ್ಷ ಸಾಕು ನಾವು ಸಪೋರ್ಟ್ ಕಡ್ಡಿ. ಹೌದಾ? ಅದೇ ಸಾಕು. ನೆಕ್ಸ್ಟ್ ಅದೇ ಸ್ಟ್ರೆಂತ್ ಆಗಿರುತ್ತೆ. ಗಿಡಕ್ಕೆ 150-200 ಕಾಯಿ ಬಿಟ್ಕೊಂತಾರೆ. ಸರಿ ಸರ್. ಆತರ ತುಂಬಾ ಬಿಟ್ಟು ನೀವು ಕಾಯಿ ಕುಯ್ಯೋ ಟೈಮಲ್ಲಿ ಏನಾದ್ರು ಚೆನ್ನಾಗ್ ಬಂದಿದೆ ಅಂತ ಅನ್ಸಿದ್ರೆ, ನಿಮಗೆ ಬೆಳೆ ಎಲ್ಲ ಚೆನ್ನಾಗ್ ಅನ್ನಿಸ್ತು ಅಂದ್ರೆ ಅದನ್ನು ಕೂಡ ರೈತರಿಗೆ ನಾವು ತಿಳಿಸ್ಬೋದು. ಯಾಕೆಂದ್ರೆ ನೀವು ಖಂಡಿತವಾಗ್ಲೂ ಒಂದ್ ಇನ್ಫಾರ್ಮ್ ಮಾಡಿದ್ರೆ ನಾನು ಬರ್ತೀನಿ ಸರ್. ಈಗ ಹಾಕ್ಬೇಕು, ಈಗ ನಾಳೆಯಿಂದ ಹಾಕ್ಬೇಕು ಸರ್. ಈಗ ಹಾಕ್ಬೇಕು, ಇದು ಹಾಕ್ಬೇಕು. ಜಸ್ಟ್ ಒಂದು ನಿಂಬೆ ಹಣ್ಣಿನ ದಪ್ಪ ಆಗ್ತಿದಂಗೆ ನೋಡಿ, ಇವಕ್ಕೆಲ್ಲ ಹಾಕ್ಬೇಕು. ಇವಕ್ಕೆಲ್ಲ ನಾಳೆಯಿಂದ ಬ್ಯಾಗ್ ಮಾಡ್ತೀವಿ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ನೀವೇನೇ ಮಾಡಿ, ಒಂದು ರೆಂಬೆಗೆ 2 ಕಾಯಿ, ಇದ್ರಾಗ 2 ಎರಡೇ ಬೆಳಿಬೇಕು, 2 ಬಿಡ್ಬೇಕು. 2 ಬಿಟ್ರೆ ಅದು ಸ್ಟ್ರೆಂತ್, ಕಾಯಿ ಕ್ವಾಲಿಟಿ ಬರುತ್ತೆ. ನೋಡಿ ಇಲ್ಲಿ ನೋಡಿ, ಕಟ್ ಮಾಡಿದ್ಮೇಲೆ ನೋಡಿ ಸರ್, ಈ ಕಟ್ ಮಾಡಿದ್ಮೇಲೆ ಇದು ಬಂದಿರೋದು. ಕಟ್ ಮಾಡಿದ್ಮೇಲೆ ಅದ್ ಮಧ್ಯದ ಬಂದಿರೋದು. ಇವೆಲ್ಲ ಹೊಡ್ಕೊಂಡಿರೋದು ಮದ್ಮೇಲೆ ಮೀನ್ಸ್ ಅದು ಮೇಲೆ ಹೋಗುತ್ತೆ, ಅದು ಹೋಗಲ್ಲ, ಸೈಡ್ ಅಲ್ಲಿ ಬರುತ್ತೆ. ಸೈಡ್ ಅಲ್ಲಿ ದಪ್ಪ ಆಗುತ್ತೆ ನೋಡಿ. ಆ ಕೊಂಬೆನೆ ಸ್ವಲ್ಪ ಎಲ್ಲ ಬ್ರಾಂಚ್ ಎಲ್ಲ ಕಟ್ ಮಾಡಿದ್ರೆ ಪ್ರೂನಿಂಗ್ ಮಾಡಿದ್ರೇನೆ. ಓಕೆ ಸರ್, ಥ್ಯಾಂಕ್ ಯು. ಹೊಡಿಸ್ತೀನಿ. ಈ ಸರಿ ಜಾಸ್ತಿ ಆಗ್ಬಿಡ್ತಲ್ಲ ಹುಲ್ಲು, ಅದಕ್ಕೆ ಇದು ಹೊಡಿಸಿದ್ದೆ, ಕಳೆನಾಶಕನೇ ಹೊಡಿಸಿದ್ದೀರಾ. ಬನ್ನಿ, ಕಾಯಿ ತೋರಿಸಿ. ಬನ್ನಿ. ಬಾ ಪಾಪ, ಎಷ್ಟಪ್ಪ ಆಯ್ತು ನೋಡ್ಬಾ. ಒಂದು 10 days ಸರ್, ಫುಲ್ ಇದ್ ಬಂದ್ಬಿಡ್ಬೇಕು. ಕಲರ್ ಬರುತ್ತೆ, ಈ ಕಲರ್ ಬರ್ಬೇಕು. ಯೆಲ್ಲೋ ಕಲರ್ ಇದೆಯಲ್ಲ, ಇದು ಫುಲ್ ಸರ್. ಇದೊಂದು 700-800 ಗ್ರಾಮ್ ಬರುತ್ತೆ. ಕಾಣಿಸ್ತಾ ಇಷ್ಟಪ್ಪ ಇದೆ ನೋಡಿ. ಎಲ್ಲವೂ ಇದೇ ರೀತಿ ಬರುತ್ತಾ? ನೀವ್ ಇದುವರೆಗೂ ಬಿಡಲ್ಲ, ಬರಬಾರ್ದು. ದಪ್ಪ ಬಂದ್ರೆ ಮಾರ್ಕೆಟ್ ಇರೋದಿಲ್ಲ. ದಪ್ಪ ಬಂದ್ರೆ ಏನ್ ಪ್ರಯೋಜನ ಬರಲ್ಲ. ಈಗ ತಗೊಳ್ಳೋರು ಮನೆಗೆ ತಗೊಂಡೋಗೋರು ಇಷ್ಟಪಡಲ್ಲ ನೋಡಿ. ಸೀಬೆಕಾಯಿ ಎಷ್ಟು ದಪ್ಪ ಬಂದಿದೆ ಅಂದ್ರೆ, ಇವಾಗೆಲ್ಲ ಬ್ಯಾಗ್ ಹಾಕಿದಾರಲ್ಲ, ಎಲ್ಲೂ ಇಷ್ಟು ಗಿಡಕ್ಕೆ ಒಂದು 4-5 ಇನ್ನು ಇಷ್ಟು ದಪ್ಪ ಆಗಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಹೇಗಿತ್ತು ಅಂತ ನಾನು ಆಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ.
ಸರ್ ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ. ಯಾಕಂತಂದ್ರೆ ನಮ್ ತಾಲೂಕಲ್ಲಿ ಇವಾಗೆಲ್ಲ ಬರೀ ಅಡಿಕೆ ತೆಂಗು ಕಾಣ್ತಾ ಇರುತ್ತೆ. ಈ ತರ ಡಿಫ್ರೆಂಟ್ ಬೆಳೆನ ಬೆಳೆಯೋದು ಸುಲಭ ಅಲ್ಲ. ಆಮೇಲೆ ಪ್ರಯತ್ನ ಪಡೋದಿದೆಯಲ್ಲ ಅದು ಖುಷಿ. ಅದ್ರ ಬೆಳೆ ಆಮೇಲೆ ಏನು ಅಂತ ಅದು ನನಗೆ ಈ ತೋಟ ನೋಡ್ತಿದ್ದಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಶ್ರಮ ಪಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ನಿಮ್ಮ ಬೆಳೆನೂ ಕೂಡ ತುಂಬಾ ಚೆನ್ನಾಗಿ ಬಂದು ನೀವ್ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ಸಿಗ್ಲಿ ಅಂತ ಹೇಳ್ತಾ ಹೇಳಿ. ನೀವೇನಾದ್ರೂ ಜನಕ್ಕೆ ಹೇಳ್ತೀರಾ? ನಿಮ್ ಕೊನೆ ಖಾಲಿ ಜಮೀನ್ ಇದ್ರೆ ಮಾಡ್ಬೋದು. ಮತ್ತೆ ಹಿಂಗೆ ದೂರ ಇದ್ದು ತೋಟ ಗಿಡ ದೂರ ಇದ್ರೆ ಮಾಡ್ಬೋದು. ಬರೀ ತೆಂಗಿನ ಗಿಡ ಇದು ಈ ತರ ಇದ್ರೆ ಟ್ರೈ ಮಾಡ್ಬೋದು. ಚೆನ್ನಾಗಿದ್ರೆ ಆತರ ಮಾಡ್ಬೋದು ಅಂತ ಎಲ್ಲ ರೈತರಿಗೂ ಕೂಡ ನೀವು ಸಜೆಸ್ಟ್ ಮಾಡ್ತೀರಾ? ಇದು ಅಕ್ಕಪಕ್ಕ ಇನ್ನೊಬ್ರು ಬೆಳೆದ್ರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ನನ್ ಪಕ್ಕ ಈಗ ಬರೀ ನಮ್ದು 5 ಎಕರೆಗೋಸ್ಕರ ಬರ್ಬೇಕು ಅವರು. ಇನ್ನೊಂದು 10 ಎಕರೆ ಯಾರು ಪಕ್ಕದವ್ರು ಮಾಡಿದ್ರೆ ಅವರು ನಮಗೂ ಈಸಿ ಆಗುತ್ತೆ. ಮತ್ತೆ ಇವ್ರಿಗೆ ವೆಂಡರ್ಸ್ ಬೆಳೆನು ಎರಡೂ ಕೂಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅನ್ನೋದಿರೋದ್ರಿಂದ ಎಲ್ಲ ರೈತರಿಗೂ ಕೂಡ ಈ ತರ ಪ್ರಯತ್ನ ಪಡ್ಬೋದು ಅಂತ ಅವ್ರು ಹೇಳ್ತಾರೆ. ಈಗ ಅಡಿಕೆ ಇಟ್ಟರೆ ಮೇಡಮ್ 5 ವರ್ಷ ಬೇಕು. ಎಲ್ಲ ಇದು ವಿತಿನ್ ಶಾರ್ಟ್ ಟೈಮ್ ಅಲ್ಲಿ ಬೇಗ ವರ್ಷದಲ್ಲಿ ನಾವು ರಿಟರ್ನ್ಸ್ ತಗೋಬಹುದು. ರಿಟರ್ನ್ಸ್ ಅಂತಂದ್ರೆ ಇನ್ವೆಸ್ಟ್ ಮಾಡಿ ತಗೋಬಹುದು. ಮತ್ತೆ ಬರ್ತಾ ಇರ್ತೈತೆ. ಈಗ ಅಡಿಕೆ ಗಿಡಕ್ಕೆ ಏನ್ ಎಫರ್ಟ್ ಹಾಕ್ತೀರಾ ಇದಕ್ಕೂ ಹಾಕಿ ಬರುತ್ತೆ. ಯಾವ್ದಾದ್ರು ಶ್ರಮ ಬೇಕೇ ಬೇಕು. ಅದಕ್ಕಾಕ ಶ್ರಮ ಇದಕ್ ಹಾಕಿ ಲಾಭ ಮಾಡ್ಕೊಬಹುದು ಅಂತ ಅವ್ರು ಹೇಳ್ತಾರೆ. ನಿಮ್ಗೆ ಯಾರಾದ್ರೂ ಬೆಳಿಬೇಕು ಅಂತ ಇಂಟ್ರೆಸ್ಟ್ ಇರೋರು, ಐಡಿಯಾ ಇಲ್ಲ ಅಂತಕ್ಕಂಥವ್ರು ಬೇಕಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅಕಸ್ಮಾತ್ ನಿಮ್ಗೆ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ನನ್ಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಅಂದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ ರೀತಿ ಸಾಗಿಸ್ತಾ ಇರಿ.